ಯಾರು ಈ ಈಸ್ಟಲ್ಲಿ ಮತ್ತು ನಾರ್ತಲ್ಲಿ ಎಂಟ್ರೆನ್ಸಲ್ಲೇ ಎಸ್ಪೆಷಲಿ ನಾರ್ತಲ್ಲಿ ಈಸ್ಟಲ್ಲಿ ಮನೆ ಕಟ್ಕೊಂಡಿರ್ತಾರೋ ಅಲ್ಲಿ ಯಾರು ವಾಸ ಮಾಡ್ತಾರಲ್ಲ, ಅಲ್ಲಿ ಬೆಳೆಗಳೆಲ್ಲ ಸ್ವಲ್ಪ ಅಷ್ಟು ಸಮಂಜಸವಾಗಿ ಬರ್ತಾ ಇರಲ್ಲ, ಅವ್ರಿಗೆ ತೋಟದಲ್ಲಿ ಇಳುವರಿ ಅಂತ ಏನು ಕರಿತೀವಿ ಭಾಳ ಕಮ್ಮಿ ಇರುತ್ತೆ. ಸೊ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಸೊ ಎಷ್ಟರವರೆಗೂ ನಿಮ್ಮದು ಅಂತ. ಸೊ ಅದಕ್ಕೆ ಈ ಕಡೆ ಆಗೋದಿಲ್ಲ ಅನ್ನೋಕ್ಕೆ ಇನ್ನೊಂದು ಕಡೆ ಕೊಟ್ಟಿದ್ದಾರೆ, ಎರಡು ಇಂಪಾರ್ಟೆಂಟ್ ಕಡೆ. ಅಂದರೆ ನಿಮ್ಮ ಒಟ್ಟಾರೆ ಜಮೀನಲ್ಲಿ ದಕ್ಷಿಣ ಮೂಲೆ ಮತ್ತು ಪಶ್ಚಿಮದ ಮಧ್ಯಭಾಗ, ದಕ್ಷಿಣದ ಮಧ್ಯಭಾಗದಲ್ಲಿ ಅಭಿವೃದ್ಧಿ ಹೆಚ್ಚು. ಇನ್ನೊಂದು ಮೂರನೇ ಭಾಗ ಇದೆ, ಸ್ವಲ್ಪ ಆಲ್ಮೋಸ್ಟ್ ಮಧ್ಯದಲ್ಲಿ, ಅಂದರೆ ನಿಮ್ಮ ಜಮೀನಿನ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಆ ಮಧ್ಯದಲ್ಲಿ ಕೂಡ ಜಮೀನಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಇಂಡಿವಿಜುವಲ್ ಹೌಸ್ಗೆ ಅಪ್ಲಿಕೇಬಲ್ ಆಗಲ್ಲ. ಸ್ವಲ್ಪ ಎತ್ತರದಲ್ಲಿ ಕಟ್ಟಬೇಕು. ಎತ್ತರದಲ್ಲಿ ಕಟ್ಟಬೇಕು ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಎತ್ತರದಲ್ಲಿರಬೇಕು, ಪೂರ್ವ ಮತ್ತು ಉತ್ತರ ತಗ್ಗಾಗಿರಬೇಕು. ಬಿಲ್ಡಿಂಗ್ ಒಂಥರ ಹಿಂಗೆ ಕೆಳಗೆ ಸ್ಲೋಪ್ ಇರಬೇಕು. ಅಂದರೆ ಸ್ಟೆಪ್ ಹಾಕ್ಕೊಂಡು ಹೋಗಿದಾಗ ಹಿಂಗೆ ನೋಡ್ಬೇಕು. ನಾವು ಮಾಡಿ ಮೇಲೆ ಹತ್ತಿದಾಗ ನಾವು ಪೂರ್ವ ಅಥವಾ ಉತ್ತರ ನೋಡ್ತಾ ಇರ್ತೀವಿ. ಸೊ ಹಿಂದುಗಡೆ ದೊಡ್ಡದಾಗಿರುತ್ತೆ ಹೈಟಲ್ಲಿ, ಮುಂದುಗಡೆ ಕಮ್ಮಿ ಅಲ್ಲಿ ಸ್ಟೆಪ್ ಇರುತ್ತೆ. ಈಸ್ಟ್ ಕಡೆ ಅಥವಾ ನಾರ್ತ್ ಕಡೆ 2 ಸ್ಟೆಪ್ ಇರುತ್ತೆ. ಆ ಥರ ದೊಡ್ಡದಾಗಿ ನಮ್ಮ ಬ್ರಹ್ಮಸ್ಥಾನದಲ್ಲಿ ಕಟ್ಬೋದು. ಅದೇನಾಗುತ್ತೆ ಅಂತಂದರೆ ಬ್ರಹ್ಮಸ್ಥಾನದಲ್ಲಿ ಆ ಥರ ಕಟ್ಟಿದಾಗ ಆ ಜಮೀನಿಗೆ ನಾವು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ನು ಮತ್ತು ಸೆಂಟ್ರಲ್ ಎಲ್ಲನೂ ನಾವು ನೋಡ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು. ಇದು ಜಮೀನು ಮತ್ತು ತೋಟಕ್ಕೆ ಮಾತ್ರ ಅಪ್ಲಿಕೇಬಲ್ಲು. 2 ಜಾಗ, ಒಂದು ದಕ್ಷಿಣ, ಇನ್ನೊಂದು ಈ ಒಂದು ಪಶ್ಚಿಮ. ಅದು ಬಿಟ್ಟರೆ ಯಾರಾದರೂ ಉತ್ತರದಲ್ಲಿ ಅಥವಾ ಪೂರ್ವದಲ್ಲಿ ಕಟ್ಟಿರೋರಿಗೆ ಅವ್ರಿಗೆ ನೀವು ನೋಡ್ಕೋಬೋದು, ಅಷ್ಟೊಂದು ಪ್ರಾಸ್ಪೆರಿಟಿ ಇರಲ್ಲ. ಪಕ್ಕದವ್ರದ್ದು 50 ಎಕರೆ, ನಮ್ಮದು 50 ಎಕರೆ, ಅವ್ರು ಪ್ರಾಸ್ಪೆರಿಟಿಲಿ ಇದ್ದಾರೆ, ನಾವು ಪ್ರಾಸ್ಪೆರಿಟಿಲಿ ಇಲ್ಲ. ಓಕೆ, ಸಾಮಾನ್ಯವಾಗಿ ಈಗ ಮನೆ ಕಟ್ಟಬೇಕು ಅಂದ್ರೆ ಜಮೀನಲ್ಲೂ ಕೂಡ ಓನ್ಲಿ ಮನೆ ವಾಸ್ತು ನೋಡ್ಕೋತಾರೆ ಅಷ್ಟೇ. ಈ ಜಮೀನನ್ನು ನೋಡ್ಕೊಳ್ಳೋದು ಸ್ವಲ್ಪ ಕಮ್ಮಿ. ಇವಾಗ ಒಂದು ಐಡಿಯಾ ಸಿಕ್ಕಿರುತ್ತೆ ಅವರಿಗೆ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಒಬ್ರು ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ ಸರ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಬೆಂಗಳೂರಿಂದಾನೆ. ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 21/2/1994. ಸರಿ, ಓಕೆ. ಸ್ವಲ್ಪ ರಿಪೀಟ್ ಮಾಡು. 21/2/1994. ಓಕೆ. ಹುಟ್ಟಿದ ಸಮಯ 10:55 ಬೆಳಿಗ್ಗೆ. 10:55 ಬೆಳಗ್ಗೆ. ಹುಟ್ಟಿದ ಊರು? ಕಡೂರು ಮೇಡಮ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಜಿ ನಮಸ್ತೆ. ನಮಸ್ಕಾರ, ಹೇಳಿ. ನಾನು ಪ್ರೆಸೆಂಟ್ 110 ಬ್ಯಾಚ್ ಸ್ಟೂಡೆಂಟ್ ಗುರುಜಿ. ತುಂಬಾ ಚೆನ್ನಾಗಿ ಕ್ಲಾಸಸ್ ಬರ್ತಾ ಇದೆ ಗುರುಜಿ. ಇಷ್ಟು ಸರಳವಾಗಿ, ಇಷ್ಟು ವೈಜ್ಞಾನಿಕವಾಗಿ ಹೇಳ್ಕೊಡ್ತಾರ ಮೊದಲನೇ ಗುರುಜಿ ನೀವು. ತುಂಬಾ ಖುಷಿ ಆಗ್ತದೆ ಕ್ಲಾಸಸ್. ಚಿಕ್ಕ ಮಕ್ಕಳು, ಜನಗಳಿಗೆ ಗೊತ್ತಾಗಲ್ವಲ್ಲ, ಪಬ್ಲಿಕ್ಗೆ ಗೊತ್ತಿಲ್ವಲ್ಲ, ಎಲ್ಲ ಕಾಂಪೌಂಡರ್ ಹತ್ರ ಹೋಗ್ತಾರಲ್ಲ. ಹೌದು ಗುರುಜಿ, ಈ ತರ ಕಾಂಪೌಂಡರ್ ಹತ್ರ ಹೋಗಿ ಲಕ್ಷ ಪೂಜೆ ಮಾಡಿಸ್ತಾರೆ. ಗ್ರಹಗಳನ್ನು ನಿಮಗೆ ಚೆನ್ನಾಗಿ ಹತ್ರದಲ್ಲಿ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಅಸ್ಟ್ರಾಲಜಿ ಓದಿದ್ರೆ ಸಾಕು, ನಿಮಗೆ ಗ್ರಹಗಳೆಲ್ಲ ನಿಮ್ಗೆ ಒಲಿಯುತ್ತೆ.